ಹಾಯ್, ವೆಲ್ಕಮ್ ಟು BVS ಲರ್ನಿಂಗ್. BVS ಲರ್ನಿಂಗ್ಗೆ ಸ್ವಾಗತ. ಟುಡೇ ಟಾಪಿಕ್ ಈಸ್ ವಾಟ್? ಇಂಟ್ರೊಡಕ್ಷನ್ ಅಬೌಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಿಯರ್ ಇವಾಗ ಈ ದಿನ ವಿಷಯ ಬಂದ್ಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಎಲ್ಲರಲ್ಲೂ ಅನ್ನಿಸ್ತಾ ಇರುತ್ತೆ. ವಾಟ್ ಈಸ್ ಮೀನ್ ಬೈ ಅರ್ಥಮೆಟಿಕ್ ಪ್ರೋಗ್ರೆಷನ್? ಸಿಯರ್ ಯು ಅಬ್ಸರ್ವ್ಡ್ ಇನ್ ದಟ್ ಇನ್ ನೇಚರ್ ಇನ್ ಮೆನಿ ಥಿಂಗ್ಸ್. ನಾವು ಈ ಪರಿಸರದಲ್ಲಿ ಎಷ್ಟೋ ವಸ್ತುಗಳನ್ನು ನಾವು ಅಬ್ಸರ್ವ್ ಮಾಡ್ತಾನೇ ಇರ್ತೀವಿ. ಸಚ್ ಆಸ್ ಪೆಟಲ್ಸ್ ಆಫ್ ಸನ್ಫ್ಲವರ್ಸ್ ಇರುತ್ತೆ ನೋಡಿ, ಆ ಸನ್ಫ್ಲವರ್ ಪೆಟಲ್ಸ್. ಸಿಯರ್ ಯು ಆರ್ ಹ್ಯಾವಿಂಗ್ ಸನ್ಫ್ಲವರ್, ದಿಸ್ ಇಸ್ ಪೆಟಲ್ಸ್. ಸಿ ದಿಸ್ ವಿ ಕಾಲ್ ದ ಪೆಟಲ್ಸ್. ನೋಡು, ಈ ಪೆಟಲ್ಸ್ ಹೆಂಗಿರುತ್ತೆ, ಒಂದು ಪ್ಯಾಟ್ರನ್ ಇರುತ್ತೆ, ಸರ್ಟೈನ್ ಪ್ಯಾಟ್ರನ್ ಎಲ್ಲ ಫ್ಲವರ್ಸಲ್ಲೂ, ಸನ್ಫ್ಲವರ್ಸಲ್ಲೂ. ದ ಹೋಲ್ಸ್ ಆಫ್ ಹನಿಕೂಮ್, ನಾವು ಗೊತ್ತು ಜೇನಿನ ಗೂಡು. ಅದು ಯಾವ ಥರ ಇರುತ್ತೆ ಜೇನಿನ ಗೂಡು? ಎಲ್ಲದಲ್ಲೂ ಜೇನಿನ ಗೂಡು ಹಿಂಗೆ ಸರ್ಟೈನ್ ಪ್ಯಾಟ್ರನ್ ಥರ ಜೇನಿನ ಗೂಡು ಕೂಡ ಇರುತ್ತೆ ನೋಡಿ. ಜೇನಿನ ಗೂಡು ಇದು ಒಂಥರ ಒಂದು ಸರ್ಟೈನ್ ಪ್ಯಾಟ್ರನ್ ಥರ ಜೇನಿನ ಗೂಡು ಇರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ದ ಗ್ರೈನ್ಸ್ ಆಫ್ ಮೈಸ್, ಜೋಳದು ಕೂಡ ನೋಡಿದ್ದೀರಲ್ವಾ? ಜೋಳದು ಕೂಡ ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ. ಅದ್ರ ಮೇಲೆ ಇರುತ್ತೆ ಜೋಳದ ಮೈಸ್ ಕಬ್ಬು. ಆ ಥರ ಇದು ಒಂದು ಸರ್ಟೈನ್ ಪ್ಯಾಟ್ರನ್ ಆಗಿರುತ್ತೆ. ಮತ್ತು ಸ್ಪೈರಲ್ಸ್ ಆಫ್ ಪೈನ್ಯಾಪಲ್ ಮೇಲ್ಗಡೆ ಸ್ಪೈರಲ್ಸ್ ಅಲ್ಲಿರುತ್ತೆ ಅಲ್ವಾ, ಸ್ವಲ್ಪ ಮುಳ್ಳಾಗಿರುತ್ತೆ ನೋಡಿ, ಅದೆಲ್ಲ ಎಷ್ಟು ಚೆನ್ನಾಗಿ. ಇದೆಲ್ಲ ನಾವು ಅಬ್ಸರ್ವ್ ಮಾಡ್ತಾನೇ ಇದ್ದೀವಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂದರೆ, ನಾವು ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ಯಾಟ್ರನ್ಸ್ನ ನೋಡೋಣ. ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಯಾವ ಥರ ನೋಡ್ತೀವಿ ಮೆನಿ ಥಿಂಗ್ಸ್ ಅಂತ. ಸೊ ನಾವು ಯಾವ ಥರ ಇಲ್ಲಿ ಇವಾಗ ಪೆಟಲ್ಸ್ ಆಫ್ ಸನ್ಫ್ಲವರ್ಸ್ ಎಷ್ಟು ನೀಟಾಗಿ ಅರೇಂಜ್ ಆಗಿರುತ್ತೆ, ಒಂದು ಸರ್ಟೈನ್ ಪ್ಯಾಟ್ರನಿಂದ ಅರೇಂಜ್ ಆಗಿರುತ್ತೆ. ಮತ್ತು ಜೇನಿನ ಗೂಡು ಒಂದು ಸರ್ಟೈನ್ ಪ್ಯಾಟ್ರನಿಂದ ಅರೇಂಜ್ ಆಗಿರುತ್ತೆ. ಮತ್ತು ಜೋಳ ಅದು ಒಂದು ಸರ್ಟೈನ್ ಪ್ಯಾಟ್ರನಿಂದ ಅರೇಂಜ್ ಆಗಿರುತ್ತೆ. ಮತ್ತು ಸ್ಪೈರಲ್ಸ್ ಆಫ್ ಪೈನ್ಯಾಪಲ್ ಮೇಲ್ಗಡೆ ಇರೋದು ಕೂಡ ಅದು ಎಷ್ಟು ನೀಟಾಗಿ ಒಂದು ಪ್ಯಾಟ್ರನಿಂದ ಅರೇಂಜ್ ಆಗಿರುತ್ತೆ. ಸೊ ಈ ಥರ ಅರೇಂಜ್ ಇದೆ ನೋಡಿ. ಆ ಪ್ಯಾಟ್ರನ್, ಒಂದು ಸರ್ಟೈನ್ ಪ್ಯಾಟ್ರನ್ ಇರಬೇಕು, ಅದನ್ನೇ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇನ್ನು ಇನ್ ಡೀಟೇಲ್ ಆಗಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳಕ್ಕೆ ನಾವು ಕೆಲವೊಂದು 2 ಸಿಚುವೇಶನ್ಸ್ನ ತಗೊತೀವಿ. ಸಿಯರ್ ಫಸ್ಟ್ ಸಿಚುವೇಶನ್ ಏನು ತಗೊತೀವಿ ಅಂದರೆ, ರೀನಾ ಅಪ್ಲೈಡ್ ಫಾರ್ ಎ ಜಾಬ್. ರೀನಾ ಅನ್ನೋ ಹುಡುಗಿ ಜಾಬ್ಗೆ ಅಪ್ಲೈ ಮಾಡ್ತಾಳೆ. ಆ ಜಾಬ್ಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗ್ತಾಳೆ. ಆಮೇಲೆ ರೀನಾ ಅಪ್ಲೈ ಮಾಡ್ಮೇಲೆ ಸೆಲೆಕ್ಟ್ ಆದಮೇಲೆ ಎಲ್ಲರೂ ಸ್ಯಾಲ್ರಿ ಕೇಳ್ತಾರೆ ತಾನೆ. ಅವಳು ಸ್ಯಾಲ್ರಿ ಆಫರ್ಡ್ ಎಷ್ಟು ಮಾಡ್ತಾಳೆ ಅಂದರೆ 8,000 ರೂಪೀಸ್ ಫಸ್ಟ್ ಮಾಡ್ತಾಳೆ. ಮತ್ತು 8,000 ರೂಪೀಸ್ ಫಸ್ಟ್ ಸ್ಯಾಲ್ರಿ ಮಾಡ್ತಾಳೆ. ವಿತ್ ಆ್ಯನ್ ಆನ್ಯುವಲ್ ಇಂಕ್ರಿಮೆಂಟ್ ಈಸ್ ಹೌ ಮಚ್? 500 rupees. She is offered 8,000 and annual increment is 500 rupees. ವರ್ಷಕ್ಕೆ 500 ರೂಪೀಸ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾಳೆ. ಮತ್ತು ಫಸ್ಟು ಮಂತ್ಲಿ ಸ್ಯಾಲ್ರಿ ಎಷ್ಟು? 8,000 ರೂಪೀಸು ನನಗೆ ಬೇಕು ಅಂತ ಹೇಳ್ತಾಳೆ. ಮತ್ತು ಈಗ ಆರ್ ಸ್ಯಾಲ್ರಿ ಫಾರ್ ದ ಫಸ್ಟ್ ಇಯರ್ ಎಷ್ಟಾಗುತ್ತೆ? ಫಸ್ಟ್ ಇಯರ್ ಎಷ್ಟು ಬರುತ್ತೆ ರೀನಾಗೆ? ಸೆಕೆಂಡ್ ಇಯರ್ ಎಷ್ಟು ಬರುತ್ತೆ? ಥರ್ಡ್ ಇಯರ್ ಎಷ್ಟು ಬರುತ್ತೆ? ವಿಲ್ ಬಿ ರೆಸ್ಪೆಕ್ಟಿವ್ಲಿ. ಫಸ್ಟ್ ಇಯರ್ ಸ್ಯಾಲ್ರಿ ಹೌ ಮಚ್ ರೀನಾಗೆ ಬರೋ ಮೊದಲನೇ ಸ್ಯಾಲ್ರಿ ಎಷ್ಟು? 8,000 ರೂಪೀಸ್. ಆ್ಯಂಡ್ ಸೆಕೆಂಡ್ ಇಯರ್ ಸ್ಯಾಲ್ರಿ ಎಷ್ಟು? 8. ಯಾಕೆ ಇನ್ಕ್ರೀಸ್ 500 ರೂಪೀಸ್ ಆಗುತ್ತೆ ತಾನೇ ಇಯರ್ಗೆ. ಸೊ 8,000 ಪ್ಲಸ್ 500 ಈಸ್ 8,500. ಥರ್ಡ್ ಇಯರ್ ಸ್ಯಾಲ್ರಿ 8,500 ಪ್ಲಸ್ 500 ಈಸ್ 9,000. ಸೊ ಆನ್. Here certain pattern is there. Only here 500 increasing. So ಇಲ್ಲೊಂದು ಈ ಲೀಸ್ಟ್ ಆಫ್ ನಂಬರ್ಸಲ್ಲಿ ಒಂದು ಸರ್ಟೈನ್ ಪ್ಯಾಟ್ರನ್ ಇದೆ. ಅದು ಬರೀ 500 ರೂಪೀಸ್ ಇನ್ಕ್ರೀಸ್ ಆಗ್ತಿದೆ. ಸೊ ನೆಕ್ಸ್ಟ್ ಸಿಚುವೇಶನ್ ನೋಡೋಣ. ಶಕೀಲಾ ಪುಟ್ಸ್ 100 ರೂಪೀಸ್ ಇಂಟು ಅವರ್ ಡಾಟರ್ಸ್ ಮನಿ ಬಾಕ್ಸ್ ಅಂತ. ಇವಾಗ ಶಕೀಲಾ ಅನ್ನೋ ಹುಡುಗಿ ಇರ್ತಾಳೆ, ಅವಳು 100 ರೂಪೀಸು
100 ರೂಪೀಸ್ನ ಅವರು ಡಾಟರ್ಸ್ ಮನಿ ಬಾಕ್ಸ್ ಅಂದರೆ ಅವ್ರ ಮಗಳ ಮನಿ ಬಾಕ್ಸ್ಗೆ ಹಾಕ್ತಾರೆ. ವೆನ್ ಶಿ ವಾಸ್ 1 year old. ಯಾವಾಗ ಹಾಕ್ತಾರೆ? 1 year old ಇದ್ದಾಗ ಹಾಕ್ತಾರೆ. ಇವಾಗ ಎಕ್ಸಾಂಪಲ್ ಬರ್ತ್ಡೇಗೆ ಹಾಕ್ತಾರೆ, 1 year ಬರ್ತ್ಡೇಗೆ 100 ರೂಪೀಸ್ ಹಾಕ್ತಾರೆ. ಆ್ಯಂಡ್ ಇನ್ಕ್ರೀಸ್ ದ ಅಮೌಂಟ್ ಬೈ 50 ರೂಪೀಸ್ ಎವ್ರಿ ಇಯರ್. ಸೆಕೆಂಡ್ ಇಯರ್ ಬರ್ತಡೇ ಬರುತ್ತೆ ಅಲ್ವಾ, ಆವಾಗ 50 ರೂಪೀಸ್ ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ಫಸ್ಟ್ ಇಯರ್ದಲ್ಲಿ 100 ರೂಪೀಸ್ ಹಾಕ್ತಾರೆ, ಸೆಕೆಂಡ್ ಇಯರಲ್ಲಿ 50 ರೂಪೀಸ್ ಇನ್ಕ್ರೀಸ್ ಮಾಡ್ತಾರೆ, ಅಂದರೆ 150 ರೂಪೀಸ್ ಹಾಕ್ತಾರೆ. ಥರ್ಡ್ ಇಯರಲ್ಲಿ 200 ರೂಪೀಸ್ ಹಾಕ್ತಾರೆ, ಫೋರ್ತ್ ಇಯರ್ಲಿ 250 ರೂಪೀಸ್ ಹಾಕ್ತಾರೆ. ಸೊ ಹಿಂಗೆ ಮನಿ ಬಾಕ್ಸ್, ಡಾಟರ್ಸ್ ಮನಿ ಬಾಕ್ಸ್ಗೆ ಶಕೀಲ ಹಾಕ್ತಾ ಹೋಗ್ತಾರೆ. ಫಸ್ಟ್ ಇಯರ್ಗೆ 100, ಸೆಕೆಂಡ್ ಇಯರ್ಗೆ 150, ಥರ್ಡ್ ಇಯರ್ 200, ಫೋರ್ತ್ ಇಯರ್ 250. ಇಯರ್ ಹ್ಯಾವಿಂಗ್ ಆಲ್ಸೋ ಸರ್ಟನ್ ಪ್ಯಾಟರ್ನ್. ಓನ್ಲಿ ವಿ ಇನ್ಕ್ರೀಸ್ ದ 50 ರೂಪೀಸ್ ಓನ್ಲಿ. ನಾವು 50 ರೂಪಾಯಿ ಮಾತ್ರ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀವಿ. ಇಂಥ ಲೀಸ್ಟ್ ಆಫ್ ನಂಬರ್ಸ್ನ ನಾವೇನಂತ ಕರಿತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಪ್ರತಿಯೊಂದು ಕೇಳಿದೆ, ಇಲ್ಲಿ ಇಂಕ್ರಿಮೆಂಟು 500 ರೂಪೀಸ್ ಆಗ್ತಿದೆ, ಇಲ್ಲಿ ಇನ್ಕ್ರೀಸಿಂಗು 50 ರೂಪೀಸ್ ಆಗ್ತಿದೆ. ಫಸ್ಟ್ ಇಯರ್ ಇಂಕ್ರಿಮೆಂಟ್ಗೆ 500 ರೂಪೀಸ್, ಆನ್ಯಲ್ ಇಂಕ್ರಿಮೆಂಟ್ 500 ಜಾಸ್ತಿ ಆಗ್ತಿರೋದೆ, ಇಲ್ಲಿ 50 ರೂಪೀಸ್. ಈ 500 ಈ 50 ರೂಪೀಸ್ನ ನಾವೇನಂತ ಕರಿತೀವಿ ಅಂದರೆ ಫಿಕ್ಸ್ಡ್ ನಂಬರ್ ಅಂತ ಕರಿತೀವಿ. ವಾಟ್ ಈಸ್ ವಿ ಕಾಲ್ ದಟ್? ಫಿಕ್ಸ್ಡ್ ನಂಬರ್ನೋ. ಯಾಕಂದರೆ ನಾವು ಪ್ರತಿಯೊಂದ್ರಲ್ಲಿ ನೋಡಿ ಇಲ್ಲಿ 500 ರೂಪೀಸ್ ಆ್ಯಡ್ ಮಾಡ್ತಾ ಇದ್ದೀವಿ, ನೋಡಿ ಇಲ್ಲಿ 500 ರೂಪೀಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ 500 ರೂಪೀಸ್ ಆ್ಯಡ್ ಮಾಡಿದ್ಮೇಲೆ 8500 ಆಗ್ತಾಯಿದ್ವಿ. ಇಲ್ಲೇನು ಮಾಡ್ತಾಯಿದ್ವಿ? ಇಲ್ಲೂ 500 ರೂಪೀಸ್ ಆ್ಯಡ್ ಮಾಡ್ತಾಯಿದ್ವಿ, ಆವಾಗ 9000. ಇಲ್ಲೇನು ಮಾಡ್ತೀವಿ? ಇಲ್ಲೂ 500 ರೂಪೀಸ್. ನೆಕ್ಸ್ಟ್ ಥರ್ಡ್ ಇಯರ್ ಆಯಿತು, ಫೋರ್ತ್ ಇಯರ್ ಬಂದರೆ 9500 ರೂಪೀಸ್. ಸೊ ಇಲ್ಲೂ 500 ರೂಪೀಸ್ ಆ್ಯಡ್ ಮಾಡಿದ್ರೆ ನಮಗೇನಾಗುತ್ತೆ? 10,000. So these 500 rupees is there, no? That we call the fixed number. All are understand? ನಾವು ಈ 500 ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀವಲ್ವಾ, ಈ 500 ರೂಪಾಯಿನ ನಾವೇನಂತ ಕರಿತೀವಿ? ಫಿಕ್ಸ್ಡ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲೂ ಸೇಮ್ ನೋಡಿ, 50 ರೂಪೀಸ್ ಇದೆ ತಾನೆ. ನೋಡಿ ನಾವು ಇಲ್ಲಿ 50 ರೂಪೀಸ್ನ ಇನ್ಕ್ರೀಸ್ ಮಾಡಿದ್ರಿ, 150 ರೂಪೀಸ್. ಇಲ್ಲಿ 50 ರೂಪೀಸ್ ಇನ್ಕ್ರೀಸ್ ಮಾಡಿದ್ರಿ, ಆವಾಗ ಇಲ್ಲಿ 200 ರೂಪೀಸ್. ಇಲ್ಲಿ 50 ರೂಪೀಸ್ ಇನ್ಕ್ರೀಸ್ ಮಾಡಿದ್ರಿ, 250 ರೂಪೀಸ್. ಇಲ್ಲಿ 50 ರೂಪೀಸ್ ಇನ್ಕ್ರೀಸ್ ಮಾಡಿದ್ರೆ 300 ರೂಪೀಸ್. ಈ 50 ರೂಪೀಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ನೋಡಿ, ಅದನ್ನೇ ನಾವೇನಂತ ಕರಿತೀವಿ? ಫಿಕ್ಸ್ಡ್ ನಂಬರ್. ಫಿಕ್ಸ್ಡ್ ನಂಬರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದ ಫಿಕ್ಸ್ಡ್ ನಂಬರ್ ವಿ ಕಾಲ್ ದ ಕಾಮನ್ ಡಿಫ್ರೆನ್ಸ್. ನಾವು ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈ ಫಿಕ್ಸ್ಡ್ ನಂಬರ್ನ ನಾವು ಅದಕ್ಕೊಂದು ಹೆಸರನ್ನು ಕೊಟ್ಟಿದ್ದೀವಿ. ಆ ಹೆಸರು ಏನಂದರೆ ಕಾಮನ್ ಡಿಫ್ರೆನ್ಸ್ ಅಂತ. ಕಾಮನ್ ಡಿಫ್ರೆನ್ಸ್, ದಟ್ ವಿ ಕಾಲ್ ದ ಕಾಮನ್ ಡಿಫ್ರೆನ್ಸ್ ಅಂತ. ಸೊ ಆಲ್ ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ನಾವು ಎಷ್ಟು ಇನ್ಕ್ರೀಸ್ ಮಾಡ್ತೀವಿ, ಆರ್ ಎನಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಯಾವುದೇ ಮಾಡಲಿ ಬಿಡಿ, ಆ ನಂಬರ್ನ ಕರೆಕ್ಟಾಗಿ ಇಷ್ಟೇ ಮಾಡಬೇಕು. ಇಲ್ಲಿ 500 ಆಗಿದೆ, ನಾನು ಇಲ್ಲಿ 200, ಎಕ್ಸಾಂಪಲ್ 8000 ಇಸ್ ದೇರ್, 8000 ಇದೆ ಅಂದ್ಕೊಳ್ಳಿ. ನಾನು ಇಲ್ಲೇನು ಮಾಡ್ತೀನಿ? 500 ರೂಪೀಸ್ ಇನ್ಕ್ರೀಸ್ ಮಾಡ್ತೀನಿ, 8500. ಇಲ್ಲೇನು ಮಾಡ್ತೀನಿ? 100 ರೂಪೀಸ್ ಇನ್ಕ್ರೀಸ್ ಮಾಡ್ತೀನಿ, 8600. ಸೊ ದಿಸ್ ಲೀಸ್ಟ್ ಆಫ್ ನಂಬರ್ಸ್ ಆರ್ ನಾಟ್ ಇನ್ AP. ಅಲ್ಲಿ ಯಾವುದೇ ಕಾರಣಕ್ಕೂ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇಲ್ಲ ಅಂತ ಅರ್ಥ ಆಗ್ತಾ ಇದೆಯಾ? ನಮಗೇನಾಗಿರಬೇಕು? ಈ ಫಿಕ್ಸ್ಡ್ ನಂಬರ್ ಅನ್ನೋದು, ಈ ನಂಬರ್ ಇದೆ ನೋಡು, ನಾವು ಇನ್ಕ್ರೀಸ್ ಮಾಡಲಿ ಆರ್ ಡಿಕ್ರೀಸ್ ಮಾಡಲಿ, ನಮ್ಗೆ ಆ ಫಿಕ್ಸ್ಡ್ ನಂಬರ್ ಏನಾಗಿರಬೇಕು? ಸೇಮ್ ಆಗಿರಬೇಕು. ಆಗ ಮಾತ್ರ ನಾವು ಅಂಥ ಲೀಸ್ಟ್ ಆಫ್ ನಂಬರ್ಸ್ನ ನಾವೇನಂತ ಕರಿತೀವಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸಿಯರ್, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಈಗ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಯರ್, ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲೀಸ್ಟ್ ಆಫ್ ನಂಬರ್ಸ್. ಆಗಲೇ ನಾವೇನು ಎಕ್ಸಾಂಪಲ್ ತಗೊಂಡ್ರಿ? ನಾವು ರೀನಾ ಸ್ಟಾರ್ಟಿಂಗ್ ಮಂತ್ಲಿ ಸ್ಯಾಲ್ರಿ ಎಷ್ಟು? 8000 ಅಂತ ಹೇಳಿದ್ರಿ. ಮತ್ತು ಆರ್ ಇಂಕ್ರಿಮೆಂಟ್ ಈಸ್ 8500. ಸಿಯರ್, ಫಸ್ಟ್ ಇಯರ್ ಸ್ಯಾಲ್ರಿ 8000, ಸೆಕೆಂಡ್ ಇಯರ್ ಸ್ಯಾಲ್ರಿ 8500, ಥರ್ಡ್ ಇಯರ್ ಸ್ಯಾಲ್ರಿ
9,000, so on. See here, yearly this list of number we call the arithmetic progression ಅಂತ ಹೇಳಿದೆ. ನಾನು ಈ ಲೀಸ್ಟ್ ಆಫ್ ನಂಬರ್ಸ್ ಏನಂತ ಕರೆದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾಕಂದರೆ ಈ ಲೀಸ್ಟ್ ಆಫ್ ನಂಬರು ಒಂದು see here, this list of number we call the arithmetic progression ಅಂತ. ಯಾಕೆ ಇಲ್ಲಿ ನಾವು 500 ರೂಪೀಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಇಲ್ಲೂ 500 ರೂಪೀಸ್ ಇನ್ಕ್ರೀಸ್ ಮಾಡ್ತಾ ಇದ್ವಿ, ಇಲ್ಲೂ 500 ರೂಪೀಸ್ ಇನ್ಕ್ರೀಸ್ ಮಾಡ್ತಾ ಇದ್ವಿ. ಈ ಲೀಸ್ಟ್ ಆಫ್ ನಂಬರ್ಸು ಒಂದು ಸರ್ಟೈನ್ ಪ್ಯಾಟ್ರನಲ್ಲಿದೆ. ಸೊ 8,000 ಪ್ಲಸ್ 500 8,500, 8,500 ಪ್ಲಸ್ 500 9,000, 9,000 ಪ್ಲಸ್ 500 9,500. ಸಿ ಇಯರ್ ದಿಸ್ 500 ರೂಪೀಸ್ ನಾವೇನಂತ ಕರೆದ್ರಿ ಆಗಲೇ, ಫಿಕ್ಸ್ಡ್ ನಂಬರ್ ಅಂತ ಕರೆದ್ವಿ. ಆ 500 ರೂಪೀಸ್ನ ಏನಂತ ಕರೆದ್ರಿ, ಫಿಕ್ಸ್ಡ್ ನಂಬರ್ ಅಂತ. ಈ ಫಿಕ್ಸ್ಡ್ ನಂಬರ್ನ ನಾವು ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್. ಏನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್ ಅಂತ, ಕಾಮನ್ ಡಿಫ್ರೆನ್ಸ್ ಅಂತ. ಸೊ ಈ ಫಿಕ್ಸಡ್ ನಂಬರ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, 8,500 ರೂಪೀಸ್ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ, ಪ್ರಿಸೀಡಿಂಗ್ ಟರ್ಮ್ಗೆ, ಅಂದರೆ ಹಿಂದೆ ಇರೋ ಟರ್ಮ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ 9,500 ರೂಪೀಸ್ನ ಯಾವುದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ, ಈ ಹಿಂದೆ ಇರೋ ಟರ್ಮ್ಗೆ. ಈ 500 ರೂಪೀಸ್ ಯಾವುದಕ್ಕೆ, ಇದಕ್ಕೆ ಹಿಂದೆ ಇರೋ ಟರ್ಮ್ಗೆ ಆ್ಯಡ್ ಮಾಡಿ ಹೇಳ್ತಾ ಇದ್ವಿ. ಬಟ್ ಈ ಟರ್ಮ್ ಮಾತ್ರ ನಾವು ಯಾವುದೇ ನಂಬರ್ನ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಾವೀಗ ಡೆಫಿನೇಷನ್ನ ಏನಂತ ಹೇಳ್ಬೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ, ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲೀಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲೀಸ್ಟ್ ಆಫ್ ನಂಬರ್ಸ್. ನೋಡಿ ಇಲ್ಲಿ ಲೀಸ್ಟ್ ಆಫ್ ನಂಬರ್ಸ್ ಇದೆಯಾ, ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಮ್. ಒಂದೊಂದು ಟರ್ಮ್ ಬರಬೇಕಂದ್ರೆ ನಾವೇನು ಮಾಡ್ತಾ ಇದ್ದೀವಿ, 500 ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಾ. ನೋಡಿ, ಈ ಟರ್ಮ್ ಬರಬೇಕಂದ್ರೆ 500ನ ಆ್ಯಡ್ ಮಾಡಿದೆ, ಈ ಟರ್ಮ್ ಬರಬೇಕಂದ್ರೆ 500 ಆ್ಯಡ್ ಮಾಡಿದೆ, ಈ ಟರ್ಮ್ ಬರಬೇಕಂದ್ರೆ 500 ಆ್ಯಡ್ ಮಾಡಿದೆ. ನಾನು ಹೇಳಿದೆ ಈ 500ನೇ ನಾವೇನಂತ ಕರಿತೀವಿ, ಫಿಕ್ಸ್ಡ್ ನಂಬರ್. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ, ಯಾವುದಕ್ಕೆ ಆ್ಯಡ್ ಮಾಡ್ತೇವೆ, ಟು ದ ಪ್ರಿಸೀಡಿಂಗ್ ಟರ್ಮ್. ಪ್ರಿಸೀಡಿಂಗ್ ಟರ್ಮ್ ಅಂದರೆ ಹಿಂದೆ ಇರೋ ಟರ್ಮ್ಗೆ. ನೋಡಿ, ಈ 500 ರೂಪೀಸ್ ಇಲ್ಲಿ ಯಾವುದಕ್ಕೆ ಆ್ಯಡ್ ಮಾಡಿದೆ, ಹಿಂದೆ ಇರೋ ಟರ್ಮ್ಗೆ ನಾನು 500 ರೂಪೀಸ್ ಆ್ಯಡ್ ಮಾಡಿದ್ರೆ 8,500 ರೂಪೀಸ್ ಬಂತು. ಈ 9,000 ಹಿಂದೆ ಇರೋ ಟರ್ಮ್ಗೆ ನಾನು 500 ರೂಪೀಸ್ ಆ್ಯಡ್ ಮಾಡಿದ್ರೆ ನನಗೆ 9,000 ರೂಪೀಸ್ ಬಂತು. ಬಟ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್, ನಾವು ಫಸ್ಟ್ ಟರ್ಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಫಿಕ್ಸ್ಡ್ ನಂಬರ್ನು ಆ್ಯಡ್ ಮಾಡಲ್ಲ. ಸೊ ಅದಕ್ಕೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಈ ಥರ ಮೀನಿಂಗ್ ಬರೆಯೋದು. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲೀಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಸೊ ಆಲ್ ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀವಿ. ಸೊ ಈಗ ನಾವು ಕೆಲವೊಂದು ನೋಡೋಣ. ಇವಾಗ ಫಿಕ್ಸ್ಡ್ ನಂಬರ್ನ ನಾನು ಕಾಮನ್ ಡಿಫ್ರೆನ್ಸ್ ಅಂತ ಕೇಳಿದೆ. ಈ ಕಾಮನ್ ಡಿಫ್ರೆನ್ಸ್ನ ನಾವು ಯಾವ ಥರ ಡೆನೋಟ್ ಮಾಡ್ತೀವಿ ಅಂದರೆ, ಡಿ ಅಂತ ಡೆನೋಟ್ ಮಾಡ್ತೀವಿ. ಸೊ ಡಿ ಅಂತ ಡೆನೋಟ್ ಮಾಡ್ತೀನಿ. ನನಗೇನು ಇಲ್ಲಿ ಆ್ಯಡು ನೋಡಿ, ಇದರಲ್ಲಿ ಇದನ್ನು ವಿ ಕಾಲ್ ದ ಫಸ್ಟ್ ಟರ್ಮ್. ಅಂದರೆ ಯಾವ ಥರ ಫಸ್ಟ್ ಟರ್ಮ್ ಅಂದರೆ A1 ಅಂತ ಡೆನೋಟ್ ಮಾಡ್ತೀವಿ, ಆರ್ ಎ ಅಂತ ಡೆನೋಟ್ ಮಾಡ್ತೀನಿ. ಎ ಅಂತ ಇದನ್ನು ನಾವೇನಂತ ಕರಿತೀವಿ, ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್. ಸೊ ಕಾಲ್ ದ ಫಸ್ಟ್ ಟರ್ಮ್. ಯಾವುದು ಫಸ್ಟ್ ಟರ್ಮ್ನೋ, ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದನ್ನು ಫಸ್ಟ್ ಟರ್ಮ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ A2 ಅಂತ ಡೆನೋಟ್ ಮಾಡ್ತೀವಿ, ಸೆಕೆಂಡ್ ಟರ್ಮ್. ಸೊ ಆನ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, A3 A4 ಅಂತ. ಸೊ ಈ ಕಾಮನ್ ಡಿಫ್ರೆನ್ಸ್ನ ಇವಾಗ 500 ರೂಪೀಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸಿ ಇಯರ್ ಕಾಮನ್ ಡಿಫ್ರೆನ್ಸ್ಗೆ ಹೌ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಯಾವ ಥರ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತೀನಿ ಅಂದರೆ, A2 ಮೈನಸ್ A1 ಅಂತ. ಸಿ ಇಯರ್ A2 ಮೈನಸ್ A1 ಅಂದರೆ 8,500 ಮೈನಸ್ 8,000 ಅಂತ. ಇಲ್ಲಿ ಎಷ್ಟು ಬರ್ತಿದೆ, 500 ರೂಪೀಸ್ ಬರ್ತಿದೆಯಾ, 500 ರೂಪೀಸ್. ಸೊ ಇಲ್ಲಿ ನೋಡಿ, ಮತ್ತೆ A3 ಮೈನಸ್ A2 ಮಾಡಿದ್ರು ಸೇಮೇ ಬರಬೇಕು. ಯಾಕಂದರೆ ಫಿಕ್ಸ್ಡ್ ನಂಬರ್ ಅಲ್ವಾ, ಎಲ್ಲದಕ್ಕೂ ಒಂದೇ ನಂಬರ್ ಬರಬೇಕಲ್ವಾ. ಸೊ ಅದಕ್ಕೆ 9,000 ಮೈನಸ್ 8,500 ಬಂದರು
ನಮ್ಗೇನು ಬರಬೇಕು 9000 ಮೈನಸ್ 8500 500 rupees. ಸೊ ಎಲ್ಲ 500 ಬರಬೇಕು, ಇದೆಲ್ಲ ಸೇಮೇ ಬರಬೇಕು. ನೆಕ್ಸ್ಟು A4, ದಿಸ್ ಒನ್ ವಿ ಕಾಲ್ಡ್ ದ ಫೋರ್ತ್ ಟರ್ಮ್ನ ಡೆನೋಟ್ ಮಾಡೋದು A4 ಮೈನಸ್ A3 ಮೈನಸ್ A4ಗೆ 9500 ಮೈನಸ್ 9000, ಸೊ 500 rupees. ಇಲ್ಲೂ ನೋಡಿ ಇದೆಲ್ಲ ದಿಸ್ ಈಸ್ ದ ಫಾರ್ಮುಲಾ ಆಫ್ ಫಿಕ್ಸ್ಡ್ ನಂಬರ್ ಆರ್ ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ A2 ಮೈನಸ್ A1 ಅಂತ ಬರಿಬೋದು, ಬೇಕಾದರೆ A3 ಮೈನಸ್ A2 ಅಂತ ಬರಿಬೋದು, ಇಲ್ಲ A4 ಮೈನಸ್ A3 ಅಂತಲೂ ಬರಿಬೋದು. ಇದೆಲ್ಲ ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ. ಕಾಮನ್ ಡಿಫ್ರೆನ್ಸು ಪಾಸಿಟಿವ್ ಟರ್ಮ್ ದಿಸ್ ಕಾಮನ್ ಡಿಫ್ರೆನ್ಸ್ ಪಾಸಿಟಿವ್ ಟರ್ಮ್ ಆದರೂ ಬರ್ಬೋದು, ನೆಗೆಟಿವ್ ಟರ್ಮ್ ಆದರೂ ಬರ್ಬೋದು, 0 ಆದರೂ ಬರ್ಬೋದು. ಈ ಲೀಸ್ಟ್ ಆಫ್ ನಂಬರ್ಸ್ ಇದೆ ಅಲ್ವಾ, ಎಕ್ಸಾಂಪಲ್ ಇವಾಗ 5 ಇರುತ್ತೆ, 2 ಲೆಸ್ ಮಾಡಿ ಇದರಲ್ಲಿ, ಅವಾಗ 3 ಆಗುತ್ತೆ, 2 ಲೆಸ್ ಮಾಡಿದ್ರೆ 1 ಆಗುತ್ತೆ, ಸೋ ಆನ್. ಇಲ್ಲೇನಾಗ್ತಿದೆ, 2 ಅನ್ನೋದು ಲೆಸ್ ಆಗ್ತಿದೆ, ಲೆಸ್ ಮಾಡ್ತೀವಿ. ಸೊ ದಿಸ್ ಲೀಸ್ಟ್ ಆಫ್ ನಂಬರ್ಸ್ ಆಲ್ಸೋ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾಕಂದರೆ ಇಲ್ಲಿ ಫಿಕ್ಸ್ಡ್ ನಂಬರ್ ಇದೆ ತಾನೆ, ಇಲ್ಲಿ ಯಾವುದೋ ಒಂದು ಫಿಕ್ಸ್ಡ್ ನಂಬರ್ ಇದೆ ತಾನೆ. ಸೊ ಈ ಫಿಕ್ಸ್ಡ್ ನಂಬರ್ ಏನು ಸೇಮ್ ಇದೆ, ಆವಾಗ ಇದು ನಾವೇನು ಮಾಡ್ತಿದ್ವಿ, ಡಿಕ್ರೀಸ್ ಮಾಡ್ತೀವಿ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರ್ತಿದೆ, ಡಿ ವ್ಯಾಲ್ಯೂ ಬಂದ್ಬಿಟ್ಟು, ಇದು ಡಿ ವ್ಯಾಲ್ಯೂ, ಇಲ್ಲಿ 500 ಡಿ ವ್ಯಾಲ್ಯೂ, ಇಲ್ಲಿ ಏನು ಮಾಡ್ತು -2 ಅನ್ನೋದು ಡಿ ವ್ಯಾಲ್ಯೂ. ಸೊ ಇಲ್ಲಿ ನೆಗೆಟಿವ್ ಟರ್ಮ್ ಬರ್ತಿದೆ, ನೆಗೆಟಿವ್ ಟರ್ಮ್ ಬಂದರೂ ನಾವು ಡಿ ವ್ಯಾಲ್ಯೂನೇ, ಆ ನೆಗೆಟಿವ್ ಟರ್ಮ್ ಬರಬಾರ್ದ ಕಾಮನ್ ಡಿಫ್ರೆನ್ಸ್ಗೆ ಅಂದರೆ ಪಾಸಿಟಿವ್ ಟರ್ಮ್ ಆದರೂ ಬರ್ಬೋದು, ನೆಗೆಟಿವ್ ಟರ್ಮ್ ಆದರೂ ಬರ್ಬೋದು, ಆರ್ 0 ಆದರೂ ಬರ್ಬೋದು. ಎಕ್ಸಾಂಪಲ್ 0ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ 3 3 3 3 ಈ ನಂಬರ್ಸ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕರಿತೀವ ಅಂದರೆ ಕರಿತೀವಿ 100%. ಡಿ ಈಸ್ ಈಕ್ವಲ್ಸ್ ಟು ನಾನು ಫಾರ್ಮುಲಾ ಈಗ ತಾನೇ ಹೇಳಿದೆ, A2 ಮೈನಸ್ A1 ಅಂತ. 3 ಮೈನಸ್ 3 ಮೈನಸ್ 3 ಇಸ್ 0. ಇಯರ್ 3 ಮೈನಸ್ 3 ಇಸ್ 0. ಇಲ್ಲಿ ಎಲ್ಲ ಏನು ಮಾಡ್ತೀವಿ, 0ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ 0 0, 3 ಪ್ಲಸ್ 0 0, 3 ಪ್ಲಸ್ 0 0, 3 ಪ್ಲಸ್ 0 0, 3 ಪ್ಲಸ್ 0 3, 3 ಪ್ಲಸ್ 0 3, 3 ಪ್ಲಸ್ 0 3. ಸೊ 0 is the common difference. This list of numbers also called the arithmetic progression. So this is mean by the arithmetic progression. Thank you for watching.